ಕೊನೆಗೂ ತುಮಕೂರು ಮಹಾನಗರ ಪಾಲಿಕೆಗೆ ಬಂತು ಶುಕ್ರದೆಸೆ. ಬಹುದಿನಗಳ ಬೇಡಿಕೆಗೆ ಅಸ್ತು ಅಂದ್ರು ನೂತನ ಆಯುಕ್ತೆ ಶುಭಾ ಬಿಕೆ. ತುಮಕೂರು ಮಹಾನಗರ ಪಾಲಿಕೆಗೆ ಕೊನೆಗೂ ಶುಕ್ರದೆಸೆ ಬಂದಂತೆ ಕಾಣ್ತಾ ಇದೆ. ಬಹುದಿನಗಳಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯಿಸ್ತಾ ಇದ್ದ ಮಹಾನಗರ ಪಾಲಿಕೆಯ ಮುಖ್ಯ ದ್ವಾರವಾದ ನಂದಿ ಬಾಗ್ಲು ಇದೀಗ ಓಪನ್ ಆಗಿದೆ. 1.5 ವರ್ಷಕ್ಕೂ ಹೆಚ್ಚು ಕಾಲ ಈ ದ್ವಾರವನ್ನ ಮುಚ್ಚಲಾಗಿತ್ತು. ನೂತನ ಆಯುಕ್ತರು ಅಧಿಕಾರವನ್ನ ಸ್ವೀಕರಿಸಿದ ಬೆನ್ನಲ್ಲೇ ನಂದಿ ಬಾಗಿಲು ತೆರೆಯುವ ಮೂಲಕ ಸಾರ್ವಜನಿಕರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಇದರಿಂದ ಪಾಲಿಕೆಗೆ ಹೊಸ ರಾಜಮಾರ್ಗವೇ ತೆರೆದಂತಾಗಿದೆ. ಇದೀಗ ನಂದಿ ಬಾಗಿಲು ಓಪನ್ ಆಗಿರೋದ್ರಿಂದ ಮಹಾನಗರ ಪಾಲಿಕೆಗೆ ಹೊಸ ಲುಕ್ ಸಿಕ್ಕಿದೆ. ಈ ಹಿಂದೆ ಮುಖ್ಯ ದ್ವಾರ ಮುಚ್ಚಿದ್ರಿಂದ ಸಾರ್ವಜನಿಕರು ಸುತ್ತಿ ಬಳಸಿ ಪಾಲಿಕೆಗೆ ಹೋಗಬೇಕಾಗಿತ್ತು. ನೇರವಾಗಿ ಹೋಗಲು ಮುಖ್ಯ ಬಾಗಿಲೇ ಇರಲಿಲ್ಲ ಎಂಬ ಅಸಮಾಧಾನವೂ ವ್ಯಕ್ತವಾಗ್ತಾ ಇತ್ತು. ಈ ಕುರಿತಾಗಿ ನಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿಯೂ ವರದಿಯನ್ನ ಪ್ರಸಾರ ಮಾಡಿದ್ದು, ಅದಕ್ಕೂ ಸ್ಪಂದನೆಯಂತೆ ಇದೀಗ ಬಾಗಿಲು ತೆರೆಯಲಾಗಿದೆ. ಇನ್ನು ನೂತನ ಆಯುಕ್ತರಾದ ಶುಭಾ ಬಿಕೆ ಅವರ ನಿರ್ಧಾರವನ್ನ ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಮುಂಚೆ ಕೆಲಸ ಆಗ್ತಾ ಇರಲಿಲ್ಲ, ಸಣ್ಣ ಕೆಲಸಕ್ಕೂ ಸುತ್ತಾಕಿ ಬರಬೇಕಾಗಿತ್ತು. ಈಗ ಮುಖ್ಯ ದ್ವಾರದಲ್ಲಿಯೇ ನೇರವಾಗಿ ಹೋಗಲು ಅವಕಾಶ ಸಿಕ್ಕಿದೆ. ಇದು ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಎಂದು ಸಾಮಾಜಿಕ ಕಾರ್ಯಕರ್ತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಒಂದು ಹೋರಾಟದ ಇದರಿಂದ ಮತ್ತು ತಮ್ಮ ಮಾಧ್ಯಮದಲ್ಲಿ ಪ್ರಸಾರವಾದ ಒಂದು ಸುದ್ದಿಯಿಂದ ಈ ಹೊಸದಾಗಿ ಬಂದಿರುವಂತಹ ಆಯುಕ್ತರು ಈ ಒಂದು ನಂದಿ ಬಾಕ್ಲನ್ನು ನಾವು ಇದನ್ನು ಸುದ್ದಿ ಮಾಡಿಸಿದ್ವು. ನಂದಿ ಬಾಕ್ಲನ್ನು ಮುಚ್ಚಿದರೆ ಇದು ಮಹಾನಗರ ಪಾಲಿಕೆ ಕಂಟಕ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈಗ ಬಂದಂತಹ ಆಯುಕ್ತರಾದಂಥ ಶೋಭಾ ಮೇಡಮ್ ಅವರು ಈ ನಂದಿ ಬಾಕ್ಲನ್ನು ಓಪನ್ ಮಾಡಿಸಿ ಒಂದು ಕಳೆಯನ್ನು ತಂದಿದ್ದಾರೆ. ಇದು ಈಗಲಾದರೂ ಮಹಾನಗರ ಪಾಲಿಕೆಗೆ ಅಂಟುಕೊಂಡಿರುವ ಕಳಂಕ ಮತ್ತು ಇದನ್ನು ಸರಿ ಹೋಗಲಿ ಅಂತ ಬಿಟ್ಟು ನಾವು ಅದ್ರ ಭಾವಿಸ್ತೀವಿ ಅಂತ ನಾನು ಇದು ಮಾಡೋಕ್ಕೆ ಕೇಳ್ಕೊತೀನಿ. ಅದೇ ವಾಲೆ ಚಿಕನ್ ಒಂದು 2 ವರ್ಷದಿಂದ ಮುಚ್ಚಿತ್ತು. ಆವಾಗಲಿಂದ ಬರೀ ಕಂಟಕಗಳು ಇದ್ವು. ಸಾರ್ವಜನಿಕರಿಗೆ ಕೆಲಸ ಆಗ್ತಿರ್ಲಿಲ್ಲ, ಬರೇ ಸುತ್ತೋದು ಇದಾಗಿದೆ. ಅದು ಈಗ ಬಾಕ್ಲು ನಂದಿ ಬಾಕ್ಲು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದು ನಂದಿ ಅಂತ ಒಂದು ಇದಿದೆ, ಆ ನಂಬಿಕೆ ಇದೆ. ಆ ನಂದಿ ಬಾಕ್ಲು ಇವತ್ತು ತೆರೆದಿರೋದ್ರಿಂದ ಭಾಳಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿದೆ. ಬೇರೆ ಯಾವುದಾಗದೆ ಸಾರ್ವಜನಿಕರು ಸುತ್ತಿ ಬಳಸಿ ಬರಬೇಕಾಗಿತ್ತು ಒಳಗಡೆ. ಅದು ಈಗ ಆರಾಮಾಗಿ ಬಂದು ಆರಾಮಾಗಿ ಹೋಗಬಹುದು. ಆದ್ದರಿಂದ ಇನ್ನು ಮುಂದಾದರೂ ಮಹಾನಗರ ಪಾಲಿಕೆಗೆ ಅಧಿಕಾರಿಗಳು ಈ ಒಂದು ಬಾಕ್ಲಿನ ಒಂದು ದೃಷ್ಟಿಯಿಂದಲಾದರೂ ಕೆಲಸ ಮಾಡಿಕೊಳ್ಳಿ ಅಂತ ಬಿಟ್ಟು ನಾನು ಮುಖಾಂತರ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆ ಬಹುದಿನದ ನಿರೀಕ್ಷೆಯ ನಂತರ ಮಹಾನಗರ ಪಾಲಿಕೆಯ ಮುಖ್ಯ ದ್ವಾರ ತೆರೆದಿರುವುದು ಖುಷಿಯ ವಿಚಾರವಾಗಿದೆ. ನೂತನ ಆಯುಕ್ತರ ಈ ಕ್ರಮದಿಂದ ಪಾಲಿಕೆಯ ಕಾರ್ಯವೈಖರಿ ಇನ್ನಷ್ಟು ಜನಸ್ನೇಹಿಯಾಗುತ್ತದೆ ಎಂಬ ವಿಶ್ವಾಸ ಸಾರ್ವಜನಿಕರಲ್ಲಿ ಮೂಡಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.